ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ರೆ, ಇದು ಹೊಸದಾಗಿ ಮಾಡಿರೋದು ಸಿಮೆಂಟ್ ರೋಡು. ಇಲ್ಲಿಂದ ನಿಮ್ಗೆ ಹೋದರೆ ನಿಮಗೆ ಇಗ್ಲೂರು ಮತ್ತು ಚನ್ನಪಟ್ಟಣ ರೋಡ್ ಬರೀ ನಿಮಗೆ 150ರಿಂದ 200 ಅಡಿ ಅಷ್ಟೇ. ನೋಡಿ, ಅದು ಬಸ್ ರೂಟ್, ಅದು ಸ್ಟೇಟ್ ಹೈವೇ ಅದು. ಮತ್ತು ನಿಮಗೆ ಇದು ನೋಡಿ ಸಿಮೆಂಟ್ ರೋಡ್. ಇದು ಆರಾಮಾಗಿ ಒಂದು ಕಾರ್ ಹೋಗಿ ಬರುತ್ತೆ. ಇದು ಕೊಂಡ್ಕೊಂಡಿರೋಂಥ ಜಾಗನೇ 1 ಎಕರೆ 1 ಕುಂಟೆ ಜಾಗ. ನೋಡಿ, ಇದು ರೋಡೇ ನಿಮಗೆ, ಇದು ರೋಡೇ 3 ಕಡೆ ನಿಮಗೆ ರೋಡ್ ಸಿಗುತ್ತೆ. ಇದು ಬಂದು ಈಸ್ಟ್ ಫೇಸಿಂಗ್. ಇದು ನೋಡಿ, ಬೋರ್ ಇಲ್ಲ. ಇವ್ರು ಯಾರೋ ಬೇರೆ ತೋಟದಿಂದ ಬೋರಿಂದ ಇವರು ಇದು ಮಾಡ್ಕೊಂಡಿರೋದು, ಬೋರಿಂದ ಪೈಪ್ ಹಾಕೊಂಡು ಹೊಡ್ಕೊತಾ ಇರೋದು. ನೋಡಿ, ಫುಲ್ಲು ಫೆನ್ಸಿಂಗ್ ಆಗಿದೆ. ಇದು ಬಂದು ನಿಮಗೆ ಪರ್ಚೇಸ್ ಮಾಡಿರೋ ಲ್ಯಾಂಡು, ಜನರಲ್ ಪ್ರಾಪರ್ಟಿ. ನೋಡಿ, ಪ್ಯೂರ್ ಕೆಂಪು ಭೂಮಿ. ಈ ಜಾಗ ಬಂದು ಬೆಂಗಳೂರು ಮೈಸೂರು ರೋಡ್ಗೆ 9 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣದಿಂದ 12 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ನೋಡಿ, ನಿಮಗೆ ಈ ಕಡೆನೂ ರೋಡ್ ಬರುತ್ತೆ. ಟೋಟಲ್ ಈ ಜಾಗಕ್ಕೆ 4 ರೋಡ್ ಬರುತ್ತೆ. ಮತ್ತು ಇದು ಬಂದು ಈಸ್ಟ್ ಫೇಸಿಂಗ್. ನಿಮಗೆ ನೋಡಿ, ಪ್ಯೂರ್ ಕೆಂಪು ಮಣ್ಣು. ಹೊಸದಾಗಿ ತೆಂಗು ನಡೆಸಿದ್ದಾರೆ. ಕೆಂಗೇರಿಗೆ ಈ ಜಾಗದಿಂದ 60 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 12 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು 9 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋಂಥ ಜಾಗ. ನೋಡಿ, ನಿಮ್ಗೆ ರೋಡ್ ಬಿಡ್ತು ಏನಿಲ್ಲ ಅಂದ್ರೂ 80ರಿಂದ 100 ಅಡಿ ರೋಡ್ ಬಿಡ್ತು ಬರುತ್ತೆ. ಮತ್ತು ಒಂದು TC ಇದೆ. ಜೊತೆಗೆ ನಿಮಗೆ ಹೊಸದಾಗಿ ಒಂದು 20 ತೆಂಗಿನ ಸಸಿಗಳು ನೆಟ್ಟಿದ್ದಾರೆ. ಹಳೆ ಒಂದು 20 ತೆಂಗಿನ ಸಸಿ ಇದೆ. ಒಂದೆರಡು ಟೀಕ್ ಮರಗಳಿದೆ ಈ ಜಾಗದಲ್ಲಿ. ಒಂದು 5 ಟೀಕ್ ಮರ ಇದೆ. ನೋಡಿ, ಅಲ್ಲಿ 1 2 3 4 5 6 5 ಟೀಕ್ ಮರ ಇದೆ. ಇದ್ರ ಬೆಲೆ ಬಂದು 2,80,000 ಅಂತ ಹೇಳ್ತಾರೆ. ಕೂತ್ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ನೋಡಿ, ಒಂದು TCನೂ ಇದೆ. ನೋಡಿ, ಫುಲ್ಲು ಫೆನ್ಸಿಂಗ್ ಆಗಿದೆ. ಯಾರೆಲ್ಲ 1 ಎಕರೆ ಹುಡುಕ್ತಾ ಇರ್ತೀರಾ ಅಂಥವ್ರು ಈ 1 ಎಕರೆ ಜಾಗ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ಬಸ್ ರೂಟು ಕೂಡ ಇಲ್ಲಿಂದ 150 ಅಡಿ ಹೋದರೆ ಬಸ್ ರೂಟ್ ಇದೆ. ಬಸ್ ಬರುತ್ತೆ. ನೀವು ಆರಾಮಾಗಿ ಬಸ್ಸಲ್ಲಿ ಕೂಡ ಚನ್ನಪಟ್ಟಣದಿಂದ ಬಂದು ಇಲ್ಲಿ ಹೇಳಿದೆ. ಇಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲಿ ಒಂದು 150ರಿಂದ 200 ಅಡಿ ಅಷ್ಟೇ. ನೀವು ಬಸ್ಸಲ್ಲಿ ಕೂಡ ಬರ್ಬೋದು. ಮತ್ತು ಸಿಮೆಂಟ್ ರೋಡು ನಿಮ್ಗೆ ಹಿಂಗೂ ರೋಡ್ ಇದೆ, ಹಿಂಗೂ ರೋಡ್ ಇದೆ, ಈ ಕಡೆನೂ ರೋಡ್ ಇದೆ. ನಿಮಗೆ 3 ಕಡೆ ರಸ್ತೆ ಬರುತ್ತೆ. ಮತ್ತು ಈಸ್ಟ್ ಫೇಸಿಂಗ್. ಇದು ಜನರಲ್ ಪ್ರಾಪರ್ಟಿ. ಪೇಪರೆಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋಂಥ ಜಾಗ ಇದು. ಯಾರೆಲ್ಲ 1 ಎಕರೆ ಹುಡುಕ್ತಾ ಇರ್ತೀರಾ, ಈಸ್ಟ್ ಫೇಸಿಂಗ್ ಬೇಕು, ಊರ ಪಕ್ಕದಲ್ಲಿರಬೇಕು, ಸೇಫ್ಟಿ ಪರ್ಪಸ್ ಬೇಕು ಅನ್ನೋರಿಗೆ ಊರ ಪಕ್ಕದ ಜಾಗ ಇದು. ಸೇಫ್ಟಿ ಪರ್ಪಸ್ಸು ಇದೆ. ನೀವು ಒಂದು ಬೋರ್ ಹಾಕ್ಕೊಂಡ್ರೆ ಸಾಕು. ಇನ್ನು ಮಿಕ್ಕಿದೆಲ್ಲ ಸೌಲಭ್ಯನೂ ಇಲ್ಲಿ ಫೆನ್ಸಿಂಗ್ ಎಲ್ಲ ಇದೆ. ಒಂದು ಬೋರ್ ಹಾಕ್ಕೊಂಡು ನೀವು ಆರಾಮಾಗಿ ಇಲ್ಲೊಂದು ಚಿಕ್ಕ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಫಾರಮ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಹತ್ತತ್ರ ಒಂದು 30 ತೆಂಗಿನ ಮರಗಳು ಬರುತ್ತೆ. 20 ತೆಂಗಿನ ಸಸಿ ಈಗ ನೆಟ್ಟಿರೋದು. ಹಳೆ ಒಂದು 10 ತೆಂಗಿನ ಸಸಿಗಳು. ಚಿಕ್ಕದಾಗಿ ಫಾರಮ್ ಹೌಸ್ ಮಾಡ್ಕೊಳ್ಳೋರಿಗೆ ಒಳ್ಳೆ ಜಾಗ ಇದು. ಈಸ್ಟ್ ಫೇಸಿಂಗು ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಹುಣಸೆ ಮರನೂ ಕೂಡ ನಿಮಗೆ ಬರುತ್ತೆ. ನೋಡಿ, ಹೊಸದಾಗಿ ಸಿಮೆಂಟ್ ರೋಡ್ ಮಾಡಿದ್ದಾರೆ.